ಕುಮಾರ, ದೇವಿ ಪುರಾಣ, ಆಮೇಲೆ ಸಾಕಷ್ಟು ಪುರಾಣಗಳಿದಾವೆ. ಅದರಲ್ಲಿ ನಾನು ಬಂಜಾರ ಪುರಾಣದಲ್ಲಿ ಬಂಜಾರ ಸಾಂಗ್ ಅನ್ನು ಹಾಡುತ್ತೇನೆ. जानपदा माई जो कोणा साकष्ट बट्टी पेले तर नाचना काय त्याचा पेराले ना नाचे नगाईची बेटिया पेराले ना नाचे नगाईची पडारे डोळे ती मारो माटी आमा जाऊ दाटी दाटी ಆಮೇಲೆ ಹೆಂಡತಿ ಬಡಿತಾನ, ಹೆಂಡತಿ ತವ್ರ ಮನೆ ಕಳ್ಸಂಗಿಲ್ಲ, ಅದು ಕೆಲ್ಸ ಹೋಗ್ತಾಳ, ಎಲ್ಲ ಕಸ ತೆಗಿಯಕ್ ಹೋಗ್ತಾಳ. ಅಲ್ಲಿ ಹೋಗ್ಕೇಸಿ ಕಸ ತೆಗಿಯತ್ನಾಗ ಅಲ್ಲಿ ದುಡ್ಡು ಕೊಡಂತ ಹೋಗ್ಕೇಸಿ ಹೊಡಿತಾನ. ಆಮೇಲೆ ನೀರಿಗೆ ಹೋಗ್ತಾಳ ಹೆಂಡತಿ, ನೀರಿಗೆ ಕೊಡ ತಗೊಂಡ್ ಹೋದಾಗ ಬಡ್ದು ಬಿಡ್ಕೇಸಿ ಕೋಡನ ಬಿಸಾಕಿ ಎಲ್ಲ ಕೋಡನ ಹೊಡಿತಾನ. ನಮ್ ಕುಡ್ಕರು ಗಂಡರ್ ಆಗ್ತಾರ. ಹಾಗಾಗಿ ಹೆಂಡತಿಯ ಜೀವನ ಬಹಳ ಕಷ್ಟದಲ್ಲಿ ಇರುತ್ತ. ಅದಕ್ಕೆ ಹೆಂಗಂತ ಹಾಡ್ತಾರ ನೋಡಿ. ಕನ್ನಡ ಬರಲ್ಲಪ್ಪ जत्रा देखी आईया जत्रा नाही ती बाई जत्रा देखी आईया जत्रा मा बेटिया बोलाईया जत्रा मा बेटिया बोलाईया बेटिया मोलाईरा साली रे जातरा मा बेटिया मोलाईरा जातरा नागीती मतो जात्रा देखी आईरा जातरा नागीती मतो जात्रा देखी आईरा
ಮಲಯ್ಯ ಉಯ್ದಾಟ ರಮ ಹರದು ಮಲಯ್ಯ ಗೋರು ಮಲಯ್ಯ ಒಯ್ಯಾಸಲೆನ ಗೋರು ಮಲಯ್ಯ ಅವಾಗ ಹೇಳ್ತಾರ ಇದು ಕಷ್ಟ ಆದ್ಮೇಲೆ ಅವಾಗಿನ ಮಕ್ಕಳಿದ್ರು ಎಂತ ಮಕ್ಕಳ ಶ್ರವಣ ಕುಮಾರ ಶಂಭುನು ಸಂತನು ಮತ್ತು ಪ್ರತಿಭಾ ದೇವಿ ಅಂತ ತಂದೆ ತಾಯಿಯನ್ನು ಶ್ರವಣ ಕುಮಾರ್ ತನ್ನ ಇಬ್ಬರು ತಂದೆ ತಾಯಿಯನ್ನು ತೆಗೆದುಕೊಂಡು ಕಾಶಿ ಹೋಗ್ಬೇಕು ಕಾಶಿ ಯಾತ್ರೆ ಮಾಡ್ಬೇಕು ಅಂತ ಹೇಳ್ತಾನ. ಅವಾಗ ದಶರಥಲಿಂದ ಬಾಣದಿಂದ ಕೊಲ್ಲಲ್ಪಡ್ತಾನ ಶ್ರವಣ ಕುಮಾರ. ಆದ್ರೆ ಈಗಿನ ಮಕ್ಕಳು ಏನ್ ಮಾಡ್ತಾರ ಗೊತ್ತಾ? ಈಗಿನ ಮಕ್ಕಳು ತಂದೆ ತಾಯಿನ ಒದ್ ಕೇಶಿಂದ ಹೊರ ಹಾಕ್ತಾರ. ಅದಕ್ಕೆ ಹೆಂಗ್ ಆಡ್ತಾರ? ए जीवते सजे माँ बाप ना करे सा मरा जरा पता दावा करे सा ए जिंदा सजे माँ बाप ना करे सा मरा जरा पता दावा करे सा ಅಂದ್ರೆ ಜಿಂದ ಇರ್ತಾರಂತ ತಂದೆ ತಾಯಿ ಅದನ್ನ ಒದ್ಕೇಶಿಂದ ಹೊರಗೆ ಹಾಕ್ತಾರ. ಸತ್ತ ಮೇಲೆ ಅವ್ರ ಮಸಾಣಿಗೆ ಹೋಗಿ ಕಾಯಿ ಹೊಡೆದು ಕೈ ಮುಗಿತಾರ. ಅಂತ ಮಕ್ಕಳು ಈ ಕಾಲದಲ್ಲಿ ಹುಟ್ಟಾರ. ಹಂಗ್ ಮಾಡಬಾರ್ದು ಅಂತ ಹೇಳ್ಕೇಶಿಂದ ಈ ಭಜನೆ ಹಾಡಿನಿ. ಅದಕ್ಕೆ ಹೇಳ್ತಾರ ಶ್ರವಣ ಕುಮಾರ ಭಕ್ತಿ ಅರೆ ಬಾಳೋ ರೇ ಮಾಯೇ ಬಾಪೇ ರೋಸೆ ಬಾತರೆ ಬಾಳೋ ರೇ अरे वालो रे हमारे बापेरो से बापरे वालो रे हमारे बापे ना पालना दारो तेरा हमारे बापे ना काचीना ले दारो रो हमारे बापेरो से बातरे वालो रा बोल श्रवण कुमार भगति ते वालो रे हमारे बापेरो से बातरे वालो रा ಇದರ ಅರ್ಥ ಏನಪ್ಪಾ ಅಂದ್ರೆ ಶ್ರವಣ್ ಕುಮಾರ್ ಯಾವ ರೀತಿ ತಂದೆ ತಾಯಿಯನ್ನ ನೋಡ್ಕೊಂಡ ಅದೇ ರೀತಿ ನಾವು ನೋಡ್ಕೊಂಡು ಹೋಗ್ಬೇಕು. ತಂದೆ ತಾಯಿನ ಹೊರಗೆ ಹಾಕ್ಬಾರ್ದು. ಅವ್ರಿದ್ದಾಗಲೇ ನಾವು ಬಂದೀವಿ, ಅವ್ರಿಂದ ನಾವು ಬಂದೀವಿ, ನಮ್ಮಿಂದ ಅವರಿಲ್ಲ. ಹಾಗಾಗಿ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಈ ಭಜನೆ ಪದವನ್ನು ಇಲ್ಲೇ ನಾನು ಮುಕ್ತಾಯಗೊಳ್ತೀನಿ. ಗಾಡಿ ಚಲಾಯೇ ವಾಳೋ ಸೇವಾರೆ ಲಾಲ गाड़ी चलाए वालों से वाले लाला ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಕೇವಲ ಕಾಲ್ಪನಿಕ. ಇಲ್ಲಿ ನಾವು ಆಟ ಆಡಕ್ ಬಂದೀವಿ. ಇದು ನಾವು ಭೂಮಿ ಮೇಲೆ ಆಟ ಆಡಕತ್ತೀವಿ. ಜಸ್ಟ್ ಆಟ ಆಡಿದ್ಮೇಲೆ ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ. ಅದನ್ನು ಮೇಲೆದನಲ್ಲ ಶೆವಲಾಲ್ ಅಂದ್ರೆ ದೇವ್ರು ಎಲ್ಲರೂ ಒಂದೇ. ನಾನು ಶೆವಲಾಲ್ ಅಂತ ಹೆಸರು ತಗೊಂಡಿನಿ. ಎಲ್ಲ ದೇವರ ಹೆಂಗ್ ಇದಾರಲ್ಲ ಒಬ್ಬರೇ ದೇವರ, ಅವರೇ ನಮಗ್ ಜೀವನ ಕೊಟ್ಟಾರ, ಅವರೇ ನಡ್ಸಾಕತ್ತಾರ. ಈ ಆಟವನ್ನು ಆಡಿ ಅಂತ ಇಲ್ಲಿ ಭೂಮಿ ಮೇಲೆ ಕಳ್ಸ್ಯಾರ. ಈ ಪದ ಇಲ್ಲೇ ಮುಗಿಸ್ತೀನಿ. ಧನ್ಯವಾದಗಳು.